ದೇಶದ ಗೌರವಾನ್ವಿತ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರೇ, ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ವಿಜಯೇಂದ್ರ ಅವರೇ, ಇವತ್ತಿನ ಕಾರ್ಯಕ್ರಮದ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀರಾಮುಲು ಅವರೇ, ಕೊಪ್ಪಳದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಬಸವರಾಜು ಅವರೇ, ರಾಯಚೂರಿನ ಅಭ್ಯರ್ಥಿಗಳಾಗಿರ್ತಕ್ಕಂಥ ಅಂಬರೀಶ್ ನಾಯಕ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗೌರವಾನ್ವಿತ ಪಕ್ಷದ ಮುಖಂಡರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ತಂದೆ ತಾಯಿಂದರೆ, ಯುವಕ ಸ್ನೇಹಿತರೆ, ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಬೆಳಗ್ಗೆ ಬಹುಶಃ 8 ಗಂಟೆಗೆ ಅವರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಬೆಳಗಾವಿ, ಸಿರ್ಸಿ ಹಾಗೂ ದಾವಣಗೆರೆಯ ಕಾರ್ಯಕ್ರಮವನ್ನು ಮುಗಿಸಿ ಇವತ್ತಿನ ದಿನ ಹೊಸಪೇಟೆ ನಗರಕ್ಕೆ ಏನು ಬಂದಿದ್ದಾರೆ. ಎಲ್ಲ ನನ್ನ ತಂದೆ ತಾಯಿಂದರು, ಯುವಕರ ಪರವಾಗಿ ನರೇಂದ್ರ ಮೋದಿ ಅವರಿಗೆ ತುಂಬು ಅವರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಬೆಳಗಾವಿ, ಸಿರ್ಸಿ ಹಾಗೂ ದಾವಣಗೆರೆಯ ಕಾರ್ಯಕ್ರಮವನ್ನು ಮುಗಿಸಿ ಇವತ್ತಿನ ದಿನ ಹೊಸಪೇಟೆ ನಗರಕ್ಕೆ ಏನು ಬಂದಿದ್ದಾರೆ. ಎಲ್ಲ ನನ್ನ ತಂದೆ ತಾಯಿಂದರು, ಯುವಕರ ಪರವಾಗಿ ನರೇಂದ್ರ ಮೋದಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಪ್ರಥಮವಾಗಿ ನಾನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಪ್ರಧಾನಮಂತ್ರಿಗಳು ಭಾಳ ವಿಷಯಗಳನ್ನು ಚರ್ಚೆ ಮಾಡಬೇಕಾಗಿದೆ. ಆದರೆ ಇವತ್ತು ನಾಡಿನ ಜನತೆಗೆ ನನ್ನ ಮಾಧ್ಯಮದ ಸ್ನೇಹಿತರು ಈ ಸಭೆಯಲ್ಲೇನಿದ್ದೀರಿ, 2 ವಿಷಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ನಾಡಿನ ಜನತೆಯ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳಿಗೆ ಅವರ ಒಂದು ಗಮನ ಇಲ್ಲದೆ ಅವರ ವೈಫಲ್ಯಗಳನ್ನು ಮುಚ್ಚಾಕಲಿಕ್ಕೆ ಇವತ್ತಿನ ಈ ಒಂದು ಸರ್ಕಾರ ಇವತ್ತು ಸಹ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯ ಮುಂಭಾಗದಲ್ಲಿ, ವಿಧಾನಸೌಧದ ಮುಂಭಾಗದಲ್ಲಿ ಖಾಲಿ ಚಂಬುಗಳನ್ನು ಇಟ್ಕೊಂಡೇನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಈ ವೇದಿಕೆ ಮುಖಾಂತರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ನಾಡಿನಲ್ಲಿ ಕಳೆದ 6 ತಿಂಗಳಿನಿಂದ ಸರ್ಕಾರದ ವತಿಯಿಂದ ಉಪಸಮಿತಿಯವರು ಯಾವ ಒಂದು ತೀರ್ಮಾನಗಳನ್ನು ಮಾಡಿ ಬರಗಾಲಕ್ಕೆ ಹಣವನ್ನು ಘೋಷಣೆ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ನಾಯಕರು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಷ್ಟೇ ಅಲ್ಲ, ನಾಡಿನ ಜನತೆಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮನಮೋಹನ್ ಸಿಂಗ್ ಅವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಏನು ಒಂದು 19,500 ಕೋಟಿ ರೂಪಾಯಿಗಳ ಬರ ಮತ್ತು ನೆರೆಯ ಹಾವಳಿಗೆ 10 ವರ್ಷದಲ್ಲಿ ನಾವು ಕೇಳಿದಂಥ ಅನುದಾನ 19,500 ಕೋಟಿ. ಆದರೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಕೊಟ್ಟಂಥದ್ದು ಕೇವಲ 1,500 ಕೋಟಿ ರೂಪಾಯಿಗಳು. ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಅವರು ಪ್ರಧಾನಮಂತ್ರಿಗಳಾದ ನಂತರ 8 ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಆದಂಥ ನೆರೆಯ ಹಾವಳಿ ಬರಕ್ಕೆ ಇವತ್ತು 18,000 ಕೋಟಿ ರೂಪಾಯಿಗಳನ್ನು ಸರ್ಕಾರಗಳೇನು ಕೇಳಿದ್ವು, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸುಮಾರು 7,000 ಕೋಟಿ ರೂಪಾಯಿಗಳ ಹಣವನ್ನು, ಇಲ್ಲ 3,200 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ 8 ವರ್ಷದಲ್ಲಿ. 2022-23ರಲ್ಲಿ 18,000 ಕೋಟಿ ರೂಪಾಯಿಗಳ ಅನುದಾನವನ್ನು ಕೇಳಿರ್ತಕ್ಕಂಥ ಈ ಸರ್ಕಾರ ಇವತ್ತು ಯಾವೊಂದು 3,400 ಕೋಟಿ ಹಣವನ್ನು ನಿನ್ನೆಯ ದಿನ ಬಿಡುಗಡೆ ಮಾಡಿದ್ರು. NDF ಅಡಿಯಲ್ಲಿ ಇವತ್ತು ಯಾವುದೇ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಕೊಟ್ಟಂತ ಹಣ ಅವತ್ತು 10 ವರ್ಷಕ್ಕೆ ಕೇವಲ 8% ಹಣವನ್ನು ಕೊಟ್ಟರು ಕೇಂದ್ರ ಸರ್ಕಾರದಿಂದ. ಆದರೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಅವತ್ತು ಕೊಟ್ಟಂಥದ್ದು 18,000 ಕೋಟಿಗೆ ಅವತ್ತು ಕೊಟ್ಟಂಥದ್ದು 3,200 ಕೋಟಿ. ಈ 1 ವರ್ಷದಲ್ಲಿ ಇವತ್ತು ನಮ್ಮ ರಾಜ್ಯದ ಸರ್ಕಾರ 18,711 ಕೋಟಿ ಹಣವನ್ನೇನು ಕೇಳಿದ್ರು. ಅವತ್ತು ಇದೇ ಮುಖ್ಯಮಂತ್ರಿಗಳು ಹೇಳ್ತಾರೆ, NDRF ಆಕ್ಟ್ನ ಅಡಿಯಲ್ಲಿ 4,900 ಕೋಟಿ ಹಣವನ್ನು ನಾವು ಕೊಟ್ಟರೆ ಸಾಕು ಅಂತಕ್ಕಂಥ ಮಾತು ಹೇಳಿದ್ರು. ಇವತ್ತು 3,454 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ರು. ಇನ್ನೂ ಸಣ್ಣತನದ ರಾಜಕೀಯವನ್ನ ಇವತ್ತು ಬೆಂಗಳೂರಿನಲ್ಲಿ ಮಾಡ್ತಾ ಇರ್ತಕ್ಕಂಥ
ಇಂಥ ಒಂದು ಕೆಟ್ಟ ಸರ್ಕಾರವನ್ನು ಕಿತ್ತೊಗೆಯತಕ್ಕಂಥ ಕೆಲಸವನ್ನು ನಾಡಿನ ಜನತೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸೋದಷ್ಟೇ ಅಲ್ಲ, ಮೊನ್ನೆಯ ದಿನ ಏಪ್ರಿಲ್ 26ನೇ ತಾರೀಕು 14 ಮೊದಲನೇ ಹಂತದ ಮತದಾನಗಳೇನಾಗಿದೆ, 14 ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಕ್ಷ ಹಾಗೂ JDSನ NDA ಅಭ್ಯರ್ಥಿಗಳು ಸಂಪೂರ್ಣವಾಗಿ ಗೆಲ್ತಕ್ಕಂಥ ಒಂದು ವಾತಾವರಣ, ನರೇಂದ್ರ ಮೋದಿಜಿಯವರ ವರ್ಚಸ್ಸು, ಅವರ ಶ್ರಮದ ಮುಖಾಂತರ ಇವತ್ತು ಮೊದಲನೇ ಹಂತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 14 ಸ್ಥಾನದಲ್ಲೂ ಈ ಎರಡು ಪಕ್ಷಗಳು ಗೆಲ್ತಕ್ಕಂಥ ವಾತಾವರಣವನ್ನ ಜನತೆ ನೀಡಿದ್ದಾರೆ. ಉತ್ತರ ಕರ್ನಾಟಕದ ಜನತೆಯಲ್ಲಿ ವಿಶೇಷವಾಗಿ ಮನವಿ ಮಾಡ್ತೇನೆ, ಈಗಿರ್ತಕ್ಕಂಥ ಎರಡನೇ ಹಂತದಲ್ಲಿ 14ಕ್ಕೆ 14 ಸ್ಥಾನವನ್ನು ಕೊಡೋದ್ರ ಮುಖಾಂತರ 28ಕ್ಕೆ 28 ಸ್ಥಾನಗಳನ್ನ ನರೇಂದ್ರ ಮೋದಿ ಅವರು ಅತ್ಯಂತ ಬದ್ಧವಾದ ಸರ್ಕಾರವನ್ನ, ಆರ್ಥಿಕ ಸುಧಾರಣೆಗಳನ್ನು ತರ್ತಕ್ಕಂಥ ಕಾರ್ಯಕ್ರಮಗಳನ್ನ ಈ ದೇಶದಲ್ಲಿ ತರ್ತಕ್ಕಂಥದಕ್ಕೆ ಈ ನಾಡಿನ ಪ್ರತಿಯೊಂದು ಕುಟುಂಬಗಳು, ಈ ದೇಶದ ಪ್ರತಿಯೊಂದು ಕುಟುಂಬಗಳು ಅಮೃತ ಕಾಲದ ಬದುಕನ್ನು ಕಾಣತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಆಶೀರ್ವಾದವನ್ನ ನರೇಂದ್ರ ಮೋದಿ ಅವರಿಗೆ ತಾವು ನೀಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅಣ್ಣನವರಿಗೆ ಧನ್ಯವಾದಗಳು. ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇರುವಂತಹ ಕ್ಷಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.